ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ರೆ ಎಲ್ಲರೂ? ಇವತ್ತು ಶುಕ್ರವಾರ. ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ಫುಲ್ ಡೇ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬೆಳಗ್ಗೆ ಎಲ್ಲ ಬ್ರೇಕ್ಫಾಸ್ಟ್ ಆಗಿದೆ, ಹಾಗೆ ಪೂಜೆ ಕೂಡ ಆಗಿದೆ. ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ, ಇವಾಗ ನಾವು ಬೆಂಗಳೂರಲ್ಲಿ ಇದ್ದೀವಿ. ಸ್ಲೋಲಿ ಇಲ್ಲಿ ಕೂಡ ನಾವು ಮನೇನ ಸೆಟ್ ಮಾಡ್ಕೋತಾ ಇದ್ದೀವಿ. ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಏನೇನೆಲ್ಲ ತಗೋತೀನಿ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಇವಾಗ ರೀಸೆಂಟಾಗಿ ನಾವು ಡಿಶ್ ವಾಷರನ್ನು ಆರ್ಡರ್ ಮಾಡಿದ್ವಿ. ನಿನ್ನೆ ಡಿಶ್ ವಾಷರ್ ಬಂದಿದೆ. ಇನ್ನು ನಾನು ಓಪನ್ ಮಾಡಿಲ್ಲ ಅದು. ಯಾವ್ದು ಕಂಪ್ನಿದಿದೆ ಅದೆಲ್ಲ ಕೂಡ ನಾನು ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ತೋರಿಸ್ತೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಇನ್ಸ್ಟಂಟ್ ರವಾ ದೋಸೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಹಿಟ್ಟು ಕಲಸಿಟ್ಟಿದ್ದೀನಿ. ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಮೈದಾ ಮತ್ತು ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಮತ್ತು ಅರ್ಧ ಕಪ್ ಅಷ್ಟು ಮೊಸರನ್ನು ಹಾಕಿ ನೀರು ಹಾಕಿಬಿಟ್ಟು ತೆಳ್ಳಗೆ ಕಲಸಿಟ್ಕೊಂಡಿದ್ದೀನಿ. ಈ ಥರ. ಮತ್ತು ಇದಕ್ಕೆ ತುರಿದಿರುವಂಥ ಕ್ಯಾರೆಟ್ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಹಸಿ ಮೆಣಸಿನ್ಕಾಯಿ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕೋಬೇಕು. ಇದ್ರದ್ದು ಕ್ವಾಂಟಿಟಿ ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು. ಅಕಸ್ಮಾತ್ ನಿಮ್ಮ ಹತ್ರ ಕ್ಯಾರೆಟ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬರೀ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕೊಂಡ್ರು ಕೂಡ ನಡೆಯುತ್ತೆ. ಹೀಗೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಕೊಳ್ಳೋದಷ್ಟೇ. ಬೇಕಾದರೆ ನೀವು 1 ಅವರ್ ಇದನ್ನ ನೆನೆಸಿ ಕೂಡ ಇಡ್ಬೋದು, ಇಲ್ಲಾಂದರೆ ಇಮಿಡಿಯೇಟ್ಲಿ ಕೂಡ ಹಾಕೋಬಹುದು. ನೋಡಿ, ಈ ಥರ ತೆಳ್ಳಗೆ ಇರಬೇಕು, ಜಾಸ್ತಿ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವನು ನಮ್ಮ ಅಣ್ಣನ ಮಗ ಪೃಥ್ವಿ ಅಂತ. ಹಾಯ್ ಮಾಡು. ಏನು ಮಾಡ್ತೀವಿ ಬ್ರೇಕ್ಫಾಸ್ಟ್? ಅತ್ತಿ ಮಿಸ್ ಮಾಡ್ಕೊಂಡ್ಯಾ? ಎಲ್ಲಿ ಹೋಗಿದ್ದು ಅತ್ತಿ ಇಷ್ಟು ದಿವಸ? ಎಲ್ಲಿದ್ರು ಅತ್ತಿ? ಅಮೇರಿಕಾದಾಗಿದ್ವಾ? ಊರಿಂದ ಎಲ್ಲರೂ ಒಬ್ಬೊಬ್ರು ಬರ್ತಾ ಇದ್ದಾರೆ. ಹುಡುಗರು ಸ್ಕೂಲ್ ಇರೋದ್ರಿಂದ ನಮಗೆ ಊರಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಬರೀ ಜಸ್ಟ್ ಒಂದು 4-5 ಡೇಸ್ ಅಷ್ಟೇ ನಾವು ಹೋಗಿ ಬಂದಿದ್ದು. ಮನೆ ಶಿಫ್ಟ್ ಮಾಡೋದಕ್ಕೆ ನನಗೆ ಕೂಡ ಯಾರಿಗಾದ್ರೂ ಹೆಲ್ಪ್ ಬೇಕೇ ಬೇಕು. ಒಬ್ಬಳಿಗಂತೂ ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಊರಿಂದ ಅಣ್ಣರಿಂದ ಅತ್ತಿಗೆ ಬಂದಿದ್ದಾರೆ. ವಿಷನ್ ಜೊತೆ ಕೂಡ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾನೆ. ಇಬ್ಬರು ಕೂಡ ಆಟ ಆಡ್ತಾರೆ. ದೋಸೆ ಹಾಕೊಳ್ಳೋಕ್ಕಿಂತ ಮುಂಚೆ ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಟು ಮೀಡಿಯಮ್ಲಿನೇ ಇಟ್ಕೊಂಡು ಆಮೇಲೆ ದೋಸೆ ಬ್ಯಾಟರನ್ನು ಈ ರೀತಿ ತೆಳ್ಳಗೆ ಎಲ್ಲ ಕಡೆಯಿಂದ ಹಾಕ್ಕೊಳ್ಳಿ. ತವ ಮೇಲೆ ದೋಸೆ ಬ್ಯಾಟರನ್ನು ಹಾಕಿದ ತಕ್ಷಣ ಅದು ತೂತು ಥರ ಬೀಳಬೇಕು. ಅಂದರೆ ನಿಮ್ಮದು ದೋಸೆ ಬ್ಯಾಟರ್ ಏನಿದೆ ಅದು ಕರೆಕ್ಟಾಗಿ ಆಗಿದೆ ಅಂತ ಅರ್ಥ. ಆಮೇಲೆ ಮೇಲುಗಡೆಯಿಂದ ಒಂದು 2-3 ಟೀ ಸ್ಪೂನಷ್ಟು ಆಯಿಲನ್ನು ಹಾಕಿ ಒಂದು 5 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಇದನ್ನು ಟರ್ನ್ ಮಾಡ್ಕೊಳ್ಳಿ. ಆಯಿಲ್ ಬದಲಾಗಿ ನೀವು ಇದಕ್ಕೆ ತುಪ್ಪ ಕೂಡ ಹಾಕೋಬೋದು, ಆದರೆ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಈ ದೋಸೆನ ನಾನು ಕಾಯಿ ಚಟ್ನಿ ಮತ್ತು ಸಾಂಬಾರು ಜೊತೆ ಸರ್ವ್ ಮಾಡ್ತಾ ಇದ್ವಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಕೆಳಗಡೆ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ನಾನು ಸೈಡಲ್ಲಿ ಈ ಥರ ಗಿಡಗಳು ಹಚ್ಚೋದಕ್ಕೆ ಮಾಡಿದ್ದೆ. ಇಲ್ಲಿಂದ ನಾನು ಒಂದು ಸ್ವಲ್ಪ ಮನಿ ಪ್ಲ್ಯಾಂಟನ್ನು ತೊಗೊಂಡು ಹೋಗಿಬಿಟ್ಟು ಮನೆಯಲ್ಲಿ ಹಚ್ತೀನಿ. ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಗಿಡಗಳೆಲ್ಲ. ಮನಿ ಪ್ಲ್ಯಾಂಟನ್ನು ಹಚ್ತೀರಾ ಅಂದರೆ ಆದಷ್ಟು ಸ್ವಲ್ಪ ದಪ್ಪ ಕಡ್ಡಿ ಇರೋದನ್ನೇ ತೊಗೊಂಡು ಬಂದು ಹಚ್ಚಬೇಕು. ತುಂಬ ಎಳೆ ಕಡ್ಡಿ ಆದರೆ ಅದು ಬೆಳೆಯೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಬೇಗ ಅದು ಗ್ರೋ ಆಗೋದಿಲ್ಲ. ಸ್ವಲ್ಪ ದಪ್ಪ ಕಡ್ಡಿ ಇರೋದು, ಆಮೇಲೆ ಸೈಡಲ್ಲಿ ಈ ರೀತಿ ಚೆನ್ನಾಗಿ ಬೇರೆ ಇರೋದನ್ನು ತೊಗೊಂಡು ಬಂದು ಹಚ್ಚಿದ್ರೆ ಚೆನ್ನಾಗಿ ಗ್ರೋ ಆಗುತ್ತೆ. ನೀವು ಇದನ್ನು ಬೇಕಾದರೆ ಮಣ್ಣಲ್ಲಾದರೂ ಹಚ್ಬೋದು, ಇಲ್ಲಾಂದರೆ ಈ ಥರ ನೀರಲ್ಲಾದರೂ ಬೇಕಾದರೆ ಹಚ್ಕೋಬೋದು. ಇವಾಗ ನಾನು ಮನೆಯಲ್ಲಿ ಇದನ್ನು ಇಡ್ತಾ ಇರೋದ್ರಿಂದ ನೀರಲ್ಲೇ ಬೆಳೆಸ್ತಾ ಇದ್ದೀನಿ. 2 ಪಾಟನ್ನು ರೆಡಿ ಮಾಡ್ತಾ ಇದ್ದೀನಿ ನಾನು. ಒಂದು ಬಂದುಬಿಟ್ಟು ನಾನು ಹಾಲಲ್ಲಿ ಇಡ್ತೀನಿ, ಆಮೇಲೆ ಇನ್ನೂ ಒಂದು ಬಂದುಬಿಟ್ಟು ಕಿಚನಲ್ಲಿ ಇಡ್ತೀನಿ. ನೀವು ಬೇಕಾದರೆ ಡೈನಿಂಗ್ ಟೇಬಲ್ ಮೇಲೆ ಅಥವಾ ಫ್ರಿಜ್ ಮೇಲೆ, ಇಲ್ಲಾಂದರೆ ಯಾವುದಾದ್ರೂ ಕಾರ್ನರಲ್ಲಿ ಬೆಡ್ರೂಮಲ್ಲಿ ಬೇಕಾದರೂ ಇಟ್ಕೋಬೋದು. ಸದ್ಯಕ್ಕೆ ನಾನು ಇದನ್ನು ಹಾಲಲ್ಲಿ ಮತ್ತು ಕಿಚನಲ್ಲಿ ಇಡ್ತಾ ಇದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ನಿಮಗೆ, ಸ್ಲೋಲಿ ನಾನು ಕೂಡ ಮನೆ ರೆಡಿ ಮಾಡ್ಕೋತಾ ಇದ್ರಿ ನೋಡಿ. ಟಿ ವಿ ಪಕ್ಕ ಈ ಥರ ಕಾರ್ನರಲ್ಲಿ ಇಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಬಂದುಬಿಟ್ಟು ಕಿಚನಲ್ಲಿ ಸಿಂಕ್ ಹತ್ರ ಇಡ್ತೀನಿ ನಾನು.
ಸೊ ಮುಂದೆ ಬರುವಂಥ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಗ್ರೋ ಆಗ್ತಾಯಿದೆ ಅಂತ ಹೇಳಿ. 1 ವೀಕ್ ಬೇಕು ಇದಕ್ಕೆ ಗ್ರೋ ಆಗೋದಕ್ಕೆ. ಸೊ ಇವಾಗ ಪಪ್ಪ ಬಾಲ್ಕನಿಯಲ್ಲಿ ಉಯ್ಯಾಲೆನ ಕಟ್ತಾ ಇದ್ದಾರೆ. ಸೊ ಈ ಉಯ್ಯಾಲೆ ಮತ್ತು ಚೈನನ್ನು ಶ್ರಾವಣಿ ಬಂದುಬಿಟ್ಟು ಒಂದು 3 ಮಂತ್ಸ್ ಬೇಬಿ ಇದ್ದರು, ಆವಾಗ ತೊಗೊಂಡು ಬಂದು ಪಪ್ಪನೇ ಕಟ್ಟಿದ್ರು. ಸೊ ಇವಾಗ ಮೊನ್ನೆ ವಿಶ್ವ ಆಟ ಆಡ್ತಾ ಇರಬೇಕಾದ್ರೆ ಸೊ ಅದು ಚೈನ್ ಕಟ್ಟಾಗಿಬಿಟ್ಟು ವಿಶ್ವ ಬಿದ್ದುಬಿಟ್ಟ. ಸೊ ಅದಕ್ಕೆ ಪಪ್ಪಾನೇ ಬೆಳಿಗ್ಗೆ ಬೇಗ ಎದ್ದು ಮೆಜೆಸ್ಟಿಕ್ ಮಾರ್ಕೆಟ್ಗೆ ಹೋಗಿ ಚೈನ್ ತೊಗೊಂಡು ಬಂದಿದ್ದಾರೆ. ಸೊ ಇವಾಗ ಚೈನ್ ತೊಗೊಂಡು ಬಂದು ಅವರೇ ರೆಡಿ ಮಾಡಿ ಈ ಥರ ಕಟ್ತಾ ಇದ್ದಾರೆ. ಸೊ ಇನ್ನೂ ಒಂದು ಸರ್ತಿ ಕಟ್ಟಾಗಿ ಬೀಳಬಾರ್ದು ಅಂತ ಹೇಳಿಬಿಟ್ಟು ಏನೇನೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಮನೆಯಲ್ಲಿ ಏನಾದರೂ ಈ ಥರ ಕೆಲಸ ಇದ್ದರೆ ಎಲ್ಲ ಪಪ್ಪಾನೇ ರೆಡಿ ಮಾಡಿಕೊಡೋದು ನನಗೆ. ಸೊ ಫಸ್ಟ್ ಟೈಮ್ ಕೂಡ ಅವರೇ ಬಂದು ಈ ಥರ ಕಟ್ಟಿ ರೆಡಿ ಮಾಡಿಕೊಟ್ಟಿದ್ರು. ಸೊ ಇವಾಗೂ ಕೂಡ ಅವರೇ ಬಂದು ರೆಡಿ ಮಾಡಿಕೊಡ್ತಾ ಇದ್ದಾರೆ. ಪಪ್ಪ ಇರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಥರದ್ದೆಲ್ಲ ಕೆಲಸ ಕೂಡ ಅವರು ನನಗೆ ಮಾಡಿಕೊಡ್ತಾರೆ. ಸೊ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಬಿಡೋದು, ಕರ್ಕೊಂಬರೋದು, ಮತ್ತು ಮನೆ ಬೇಕಾಗಿರೋಂಥ ತರಕಾರಿ ತೊಗೊಂಬರ್ತಾರೆ ಅವರೇ ಹೋಗಿಬಿಟ್ಟು. ಸೊ ಹೀಗೆ ವಾಕ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ಸೊ ಪಪ್ಪ ಅದು ತೊಗೊಂಬರ್ರಿ, ಪಪ್ಪ ಇದು ತೊಗೊಂಬರ್ರಿ ಅಂತ ಹೇಳಿದ ತಕ್ಷಣ ಹೋಗಿ ತೊಗೊಂಡು ಬಂದು ಕೊಡ್ತಾರೆ. ಸೊ ಇಡೀ ದಿನ ನನ್ನ ಜೊತೆ ಮನೆಯಲ್ಲಿ ಟೈಮ್ ಪಾಸ್ ಮಾಡ್ಕೋತಿರ್ತಾರೆ. ನನಗೆ ಪಪ್ಪ ಇರೋದ್ರಿಂದ ತುಂಬಾ ಟೈಮ್ ಪಾಸ್ ಆಗುತ್ತೆ. ನನಗೆ ತುಂಬಾ ಇಷ್ಟ ಆಗುತ್ತೆ ಪಪ್ಪ ಅಂದರೆ. ಸೊ ಅಮ್ಮ ಜಾಸ್ತಿ ಬರೋದಕ್ಕೆ ಆಗೋದಿಲ್ಲ, ಯಾಕಂದರೆ ಊರಲ್ಲಿ ಅವ್ರಿಗೆ ಕೆಲಸ ಇರುತ್ತೆ. ಆದರೆ ಪಪ್ಪ ಮಂತ್ಲಿ 1 ಸರ್ತಿ ಅಥವಾ 2 ಸರ್ತಿ ಬಂದೇ ಬರ್ತಾರೆ. ಅಮೇರಿಕಾದಲ್ಲಿ ನಾವು ಜಾಸ್ತಿ ಮಿಸ್ ಮಾಡ್ಕೋತಾ ಇರೋದು ಪಪ್ಪ ಮತ್ತು ಮಮ್ಮಿಗೆ. ಸೊ ಇಬ್ಬರು ಮಕ್ಕಳು ಕೂಡ ಶ್ರಾವಣಿ ಮತ್ತು ವಿಶು ಕೂಡ ಅಜ್ಜಿ ತಾತನ ತುಂಬಾ ಮಿಸ್ ಮಾಡ್ಕೋತಾ ಇದ್ರು. ಬೆಂಗಳೂರು ಇಷ್ಟ ಆಯ್ತಾ? ಸ್ಕೂಲ್ ಹೆಂಗದು? ಬಿಗ್ ಓಕೆ, ಅಡ್ಜಸ್ಟ್ ಆಗಿದೆಯಲ್ಲ. 25 ರೂಪಾಯಿ kg. ತಗೊಳ್ಳೋಣ. ಪಲ್ಯ ಅದ. ಬೆಂಡೆಕಾಯಿ, ಬೀನ್ಸ್, ಸಬ್ಸಿ ಪಲ್ಯ ಇಲ್ಲ, ಅವ್ರಿಕಾಯಿ ಅದು ಪಲ್ಯ ಮಾಡಿ ಸಾಂಬಾರ್ಗೆ ಹಾಕ್ತಾರದು. ಬದ್ನಿಕಾಯಿ ಅಷ್ಟು ಚಲೋ. ಯಾವತ್ತು ಚಲೋ ಬದ್ನಿಕಾಯಿ ಇದು. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.